ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ನೋವು ನಲಿವನ್ನ ಸಮನಾಗಿ ಹಂಚ್ಕೊಳ್ಳೋ ಈ ಹಬ್ಬನೇ ಯುಗಾದಿ ಹಬ್ಬ. ಈ ಹಬ್ಬನ ನಾವು ಒಂದು ವಿಶೇಷವಾಗಿ ಆಚರಿಸಬೇಕು ಅಂತ ನಾವು ಡಿಸೈಡ್ ಆಗಿದ್ದೀವಿ. ನಾನು ಗೆಟಪ್ ನೋಡೋ ನಿಮಗೂ ಅನಿಸ್ಬೋದು ಏನೋ ಇರುತ್ತೆ ಡಿಫ್ರೆಂಟ್ ಆಗಿ ಅಂತ. ಹೌದು, ನಾನೊಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಆ ಹಳ್ಳಿಗೆ ಹೋಗ್ಬಿಟ್ಟು ನಾವು ಬರೀ ಹಬ್ಬನ ಮಾತ್ರ ಆಚರಿಸ್ತಾ ಇಲ್ಲ, ಹಳ್ಳಿ ಜನರ ಜೊತೆ, ಹೆಂಗಸ್ರ ಜೊತೆ, ಗಂಡಸ್ರ ಜೊತೆ, ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಬಿಟ್ಟು ಸಾಕಷ್ಟು ಗ್ರಾಮೀಣ ಕ್ರೀಡೆಗಳನ್ನ ಆಡಿಸ್ತಾ ಇದ್ದೀವಿ. ಸೊ ಅಲ್ಲಿ ಯಾರು ಗೆಲ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಜೊತೆ ಎಲ್ಲ ಸೇರ್ಕೊಂಬಿಟ್ಟು ಸಂತೋಷದಿಂದ ಹಬ್ಬನ ಸೆಲೆಬ್ರೇಟ್ ಮಾಡೋದಷ್ಟೇ ನಮ್ಮ ಉದ್ದೇಶ. ಹಾಗಾದರೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಬನ್ನಿ ನನ್ನ ಜೊತೆ ಕನಕಪುರದ ಹತ್ರ ಇರೋ ನೆಟ್ಟಿಗೆರೆ ಹಳ್ಳಿಗೆ. ಯುಗಾದಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವಾಗ ಕನಕಪುರ ಹತ್ರ ಇರೋ ಒಂದು ನೆಟ್ಟಿಗೆರೆ ಅನ್ನೋ ಒಂದು ಹಳ್ಳಿಲಿದ್ದೀವಿ. ನಾವಿವತ್ತು ಏನಕ್ಕೆ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾವು ಕೂಡ ಈ ಹಳ್ಳಿ ಜನ ಜೊತೆ ಬಂದು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಬ್ಬನ ಸೆಲೆಬ್ರೇಟ್ ಮಾಡೋದ್ರೆ ನಾರ್ಮಲಾಗಿ ಮಾಡ್ತಿಲ್ಲ, ಹಳ್ಳಿ ಜನ ಜೊತೆ ಆಟ ಆಡಿ, ಗೇಮ್ಸ್ ಆಡಿಸಿ, ಅವರಲ್ಲಿ ಯಾರು ಸ್ಟ್ರಾಂಗು ಯಾರು ವೀಕು, ಅವರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದೆಲ್ಲ ನೋಡ್ತಾ ಇದ್ದೀವಿ. ಸೊ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಿದ್ರು ಶುಭಾರಂಭನ ಹೆಣ್ಮಕ್ಳಿಂದ ಮಾಡಬೇಕು ಅಂತಾರೆ. ಸೊ ಇವತ್ತು ಫಸ್ಟ್ ಗೇಮು ಹೆಣ್ಮಕ್ಳು ರಂಗೋಲಿ ಬಿಡ್ತಾ ಇದ್ದಾರೆ. ನಾರ್ಮಲಾಗಿ ಭಟ್ರು ಕೂಡ ಹೇಳಿದ್ದಾರೆ ಹೆಣ್ಮಕ್ಳು ಸ್ಟ್ರಾಂಗು ಅಂತ. ಇವಾಗ ಆ ಹೆಣ್ಮಕ್ಳು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋಣ. ಈ ಗೇಮ್ ಸ್ಟಾರ್ಟ್ ಮಾಡೋದ್ರ ಮೂಲಕ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಓಕೆ, ಈಗ ರಂಗೋಲಿ ಸ್ಪರ್ಧೆಗೆ ರೆಡಿ ಆಗಿರೋ ನಮ್ಮ ಜೊತೆ ಒಂದು 5 ಜನ ಹೆಣ್ಮಕ್ಳಿದ್ದಾರೆ, ಹೆಂಗಸಿದ್ದಾರೆ. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಅವಾಗ ಹೇಳಿದೆ, ನಿಜವಾಗ್ಲೂ ನೀವೆಲ್ಲ ಸ್ಟ್ರಾಂಗಾ? ಹೌದು. ನಿಜನಾ? ಸೌಂಡೇ ಬರ್ತಾ ಇಲ್ಲ. ಹಳ್ಳಿ ಹೆಂಗಸರು ಹೆಂಗಿರ್ಬೇಕು? ಜಿಂಕೆ ಮರಿ ಅಂತ ನೋಡಿ ಯಾರೋ ಹೇಳ್ತಾ ಇದ್ದಾರೆ. ಓಕೆ, ಸೊ ಎನಿವೆ ಎಲ್ಲ ರೆಡಿ ಆಗಿದ್ದೀರಾ ರಂಗೋಲಿ ಸ್ಪರ್ಧೆಗೆ? ಓಕೆ ಓಕೆ, ಒಬ್ಬೊಬ್ರು ನಾನು ಪರಿಚಯ ಮಾಡ್ಕೊಡ್ತೀನಿ. ಆಂಟಿ, ನಿಮ್ಮ ಹೆಸರು? ಆಂಟಿ ಅಂದರೆ ಬೇಜಾರಾಗುತ್ತೆ ನಿಮಗೆ? ಹಂಗಾರೆ ಹೇಳಿ. ಶೋಭಾ. ಶೋಭಾ ಅಂತ. ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಮನೆ ಕೆಲಸ. ಇವಾಗ ಏನು ಮಾಡ್ತಿದ್ದೀರಾ? ಇವಾಗ ರಂಗಲೆ. ಸೂಪರ್. ನೀವು? ನಮ್ಮ ಹೆಸರು ಸುಂದರಮ್ಮ ಅಂತ, ನಾವು ಹೌಸ್ ವೈಫ್. ಓಕೆ, ರಂಗೋಲಿ ಬಿಡೋಣ ಅಂತ. ರಂಗೋಲಿ ಬಿಡೋಣ. ಮುಂಚೆಲ್ಲ ಬಿಟ್ಟಿದ್ದೀರಾ? ಬಿಟ್ಟಿದ್ದೀವಿ ಸರ್. ಸುಮ್ಮನೆ ಕೇಳಿದೆ. ಭಾಗ್ಯ. ಭಾಗ್ಯ ಅಂತ ಗೃಹಿಣಿ, ಮನೇಲಿ ಗೃಹಿಣಿ. ಗೃಹಿಣಿ ನೀವು? ಅವರು ಮನೇಲಿ ಇರ್ತೀನಿ ಅಂದ್ರೆ, ಇವರು ಹೌಸ್ ವೈಫ್ ಅಂದ್ರೆ, ಇವ್ರು ಗೃಹಿಣಿ ಅಂದ್ರು. ಒಂದೇ ಅರ್ಥ ಅಲ್ಲ ಮೂರು. ನನ್ನ ಹೆಸರು ಗೌರಮ್ಮ, ಸೆಕೆಂಡ್ ಇಯರ್ ಓದಿ ಮನೇಲಿದ್ದೀನಿ. ಸೆಕೆಂಡ್ ಇಯರ್ ಓದಿ ಮನೇಲಿದ್ದೀನಿ. ನೀವು? ಮಂಗಳಮ್ಮ, ಮನೇಲಿದ್ದೀನಿ. ಮಂಗಳಮ್ಮ ಮನೇಲಿದ್ರು. ಸೊ ನಿಮ್ಮ ಇಷ್ಟು ಜನದಲ್ಲಿ ನಿಮ್ಗೆ ಮದುವೆ ಆಗಿಲ್ಲ ಅಂದ್ಕೊಳ್ತೀನಿ. ಮನೇಲಿದ್ದೀನಿ ಅಂದರೆ ಕರೆಕ್ಟ್ ಅಲ್ವಾ? ಸೊ ಇವಾಗಿಂದನೇ ಕಲ್ತ್ಕೊಳ್ತಾ ಇದ್ದೀರಾ, ಮದುವೆ ಆದಮೇಲೆ ಅತ್ತೆ ಮನೇಲಿ ರಂಗೋಲಿ ಹೇಗೆ ಬಿಡಬೇಕು ಏನೋ ಅಂತನಾ? ಓಕೆ ಸರಿ. ಎಲ್ಲ ಯಾವ ರೀತಿ ಒಂದು ರಂಗೋಲಿ ಬಿಡ್ತಾ ಇದ್ದೀರಾ? ಕಲರ್ ಆಗಿ, ಡಿಫ್ರೆಂಟ್ ಆಗಿ. ಸೊ ಗೇಮ್ ರೂಲ್ಸ್ ಗೊತ್ತಾ ನಿಮಗೆ? 15 ನಿಮಿಷ ನಿಮ್ಗೆ ಟೈಮ್ ಇರುತ್ತೆ. ಇಲ್ಲ 5 ಬಾಕ್ಸ್ಗಳಿದ್ದಾವೆ, ನೋಡ್ತಾ ಇರ್ಬೋದು. ಒಂದೊಂದು ಬಾಕ್ಸಲ್ಲಿ ಒಬ್ಬೊಬ್ರಿಗಿರುತ್ತೆ. 15 ನಿಮಿಷದೊಳಗೆ ಯಾರು ಬೆಸ್ಟಾಗಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಿರೋ ಅವರೇ ವಿನ್ನರು. ಒಬ್ಬೊಬ್ಬರ ಹೆಸರು ತುಂಬ ಚೆನ್ನಾಗಿದೆ, ಭಾಗ್ಯಮ್ಮ, ಸುಂದರಮ್ಮ ಅಂತ ಅಲ್ಲ, ಬಟ್ ಯಾರು ಮೇಯ್ನಾಗಿ ವಿನ್ ಆಗ್ತಾರೆ ಅನ್ನೋದು ರಂಗೋಲಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ. 15 ನಿಮಿಷ ಫುಲ್ ಮುಗಿಸ್ಬೇಕು ಅಂತಿಲ್ಲ, ಎಷ್ಟು ಬೇಗ ಮುಗಿಸ್ತೀರೋ ಅಷ್ಟು ಒಳ್ಳೆಯದು. ರೆಡಿನಾ ಎಲ್ಲ ಗೇಮ್ಗೆ? ಸೌಂಡ್ ಬರ್ತಾ ಇಲ್ಲ. ರೆಡಿನಾ? ಸೂಪರ್. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಕಮಾನ್ ಬನ್ನಿ, ಹೋಗಿ ನಿಮ್ಮ ಬ್ಲಾಕಿಗೆ ಹೋಗಿ. ಎಲ್ಲ ರೆಡಿನಾ? ಸೂಪರ್. 15 ನಿಮಿಷ ಟೈಮ್ ಇದೆ. ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಗುತ್ತೆ. 3, 2, 1 ಗೋ. ಕೂಗ್ಬೇಕೆಲ್ಲ, ನಿಮ್ಮ ಟೀಮಿಗೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಬೇಗ ಮುಗಿಸಲ್ಲ. ನಿಮ್ಮ ಟೀಮಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ನೀವು ಯಾರು ಸಪೋರ್ಟೇ ಮಾಡ್ತಿಲ್ಲ. ಕೂಗ್ಬೇಕಪ್ಪ ನೀವು, ಅವಾಗಲೇ ಅವ್ರಿಗೆ ಮಾಡೋ ಸಾಧ್ಯ. ನೋಡಿ ಅಲ್ಲಿ ನೋಡಿ ಹೇಗೆ ಸಪೋರ್ಟ್ ಮಾಡ್ತಾರೆ ಕಾಂಪಿಟೇಷನ್. ಏನ್ ಮೇಡಮ್ ಇದು ಶಿವಲಿಂಗನಾ? ಕಲ್ಸ. ಓಕೆ, ಮಾಡಿ. ಕೇವಲ 9 ನಿಮಿಷ ಇದೆ. ನೋಡಿ ನೀವು ಹೇಳ್ಕೊಡ್ತಾ ಇದ್ದೀರಾ, ಬಟ್ ಯಾರು ಸಪೋರ್ಟ್ ಮಾಡ್ತಾರೆ. ನೀವು ಕೂಗ್ಬೇಕಮ್ಮ, ಸಪೋರ್ಟ್ ಮಾಡ್ಕೊಂಡು, ಅವಾಗ ಅವ್ರು ಇನ್ನೂ ಬೇಗ ಆಗ್ತಾರೆ. ನೋಡಿ ನಿಮ್ಮ ಪಕ್ಕ ಟೀಮ್ ನೋಡಿ, ಅವ್ರು ನೋಡಿ ಪಕ್ಕ ಟೀಮ್ ಅವ್ರು ಎಷ್ಟು ಹಾಕ್ಕೊಟ್ರು. ಇಲ್ಲಿ ನೋಡಿ, ಇಲ್ಲಿ ಯಾರಿಗೆ ಸಪೋರ್ಟ್ ಸರ್? ನೀವು ಆ ಕಡೆ ಮಾಡ್ತಾ ಇದ್ದೀರಿ, ಈ ಕಡೆ ಮಾಡ್ತಾ ಇದ್ದೀರಿ, ಈ ಸೈಡ್ ಮಾಡ್ತಾ ಇದ್ದೀರಾ? ಬಣ್ಣ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರಿಬ್ರೇನು ಬಣ್ಣ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ನೋಡಕ್ಕೆ ಯಾವ ರಂಗೋಲಿ ತುಂಬಾ ಚೆನ್ನಾಗಿ ಕಾಣುತ್ತೋ ಅವ್ರು ಗೆದ್ದ ಹಾಗೆ.
ತುಂಬ ಚಿಕ್ಕದು ಹಾಕಿದ್ದಾರೆ, ಬೇಗ ಮುಗಿಸೋಣ ಅಂದ್ಕೊಂಡು. ಇನ್ನು 5 ನಿಮಿಷ ಇದೆ, ಲಾಸ್ಟ್ 5 ಮಿನಿಟ್ಸ್. ಮುಗಿಸ್ತೀರಾ ಮೇಡಮ್ 15 ನಿಮಿಷದಲ್ಲಿ? ಇನ್ನು ಎಷ್ಟು ಕಲರ್ ಹಾಕ್ಬೇಕು ನೀವು? ಮುಗಿತಾ ಹಾಗಾರೆ? ಮುಗಿಸೇ ಬಿಟ್ರಾ? ಕೊನೆಯ 2 ನಿಮಿಷ. ಟೈಮ್ ಅಪ್ ಆದಾಗ ಸ್ಟಾಪ್ ಮಾಡಬೇಕಾಗುತ್ತೆ. 3, 2, 1 ಟೈಮ್ ಅಪ್. ಓಕೆ, ಈಗ ರಂಗೋಲಿ ಸ್ಪರ್ಧೆ ಮುಗಿದಿದೆ. ಯಾರು ವಿನ್ನರು, ಯಾರು ಗೆದ್ದಿದ್ದಾರೆ, ಯಾರು ಸೆಕೆಂಡ್ ಬಂದಿದ್ದಾರೆ ಎಲ್ಲ ಹೇಳೋಕ್ಕಿಂತ ಮುಂಚೆ ಫಸ್ಟು ರಂಗೋಲಿ ಹಾಕಿರೋ ಪ್ರತಿಯೊಬ್ಬರು ಮಾತಾಡ್ಸ್ಕೊಂಬರೋಣ. ಶೋಭಾ ಅವರೇ, 15 ನಿಮಿಷದಲ್ಲಿ ರಂಗೋಲಿ ಮುಗಿಸಿದ್ದೀರಾ, ಹೇಗೆ? 15 ನಿಮಿಷ ಸಾಕಾಯ್ತಾ ನಿಮ್ಗೆ ಹಾಕ್ಲಿಕ್ಕೆ? ಇನ್ನೂ ಬೇಕಾಗಿತ್ತು, ಇನ್ನೂ 1-2 ನಿಮಿಷ ಬೇಕಾಗಿತ್ತು. ನಾರ್ಮಲ್ ಆಗಿ ಎಷ್ಟು ನಿಮಿಷ ತಗೊಳ್ತೀರಾ ಒಂದು ರಂಗೋಲಿ ಹಾಕೋಕ್ಕೆ? ಸಾಕು. ಬಟ್ ಈ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ, ನೋಡ್ಬೋದು, ಒಂದ್ಸಲ ಅಬ್ಸರ್ವ್ ಮಾಡ್ಬೋದು. ಬಟ್ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ 2 ಕಡೆ ಕಲರ್ ಕಡಿಮೆ ಹಾಕಿದ್ದಾರೆ. ಕೆಲವೊಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ, ಕೆಲವೊಂದು ಕಡೆ ಕಲರ್ ಫಿಲ್ ಆಗಿಲ್ಲ. ಓಕೆ, ಇವಾಗ ನೆಕ್ಸ್ಟು ಇಲ್ಲೊಂದು ರಂಗೋಲಿ ಹಾಕಿದ್ದಾರೆ. ಸುಂದರಮ್ಮ ಅವರಲ್ವಾ? ಸುಂದರಮ್ಮ ಅವರು ರಂಗೋಲಿನೂ ಸುಂದರವಾಗಿ ಹಾಕಿದ್ದೀರಾ ಅನಿಸ್ತಾ ಇದೆ. ಹೇಗೆ ಅನಿಸ್ತದೆ ಹಬ್ಬ ದಿನ ರಂಗೋಲಿ ಆಟ ಆಡಿರೋದಕ್ಕೆ? ಹೇಳಿದ್ರಿ ಚಿಕ್ಕಂಗಿಂದ ಸ್ಕೂಲೆಲ್ಲ ಆಡಿದ್ರಿ ಅಂತ, ಇವಾಗ ಹೇಗೆ ಅನಿಸ್ತು? ಇವಾಗ ತುಂಬ ಖುಷಿ ಆಯಿತು. ನಮ್ಮೂರಿಗೆ ಬಂದು ಈ ಥರ ಒಂದು ಪ್ರೋಗ್ರಾಮ್ ಮಾಡಿಸಿದ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮ ರಂಗೋಲಿ ಬಗ್ಗೆ ಏನು ಹೇಳ್ತೀರಾ? ನಾನು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ನನಗನ್ನಿಸ್ತೈತೆ. ಇನ್ನೂ ನಿಮಗೆ ಬಿಟ್ಟಿದ್ದು ನೋಡೋಣ. ಬಿಟ್ಬಿಡಿದಿರಲ್ಲ ನಮಗೆ, ಬಿಟ್ಬಿಡಿ, ನೋಡೋಣ, ಹೇಳ್ತೀವಿ. ಓಕೆ, ಈ ರಂಗೋಲಿ ನೋಡ್ತಾ ಇದ್ರೆ ಹೇಳೋ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ಆ್ಯಕ್ಚುಲಿ ಲೂಪ್ ಪಾಯಿಂಟ್ಗಳು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅವ್ರು ಆಗಲೇ ಹೇಳ್ಬಿಟ್ಟಿದ್ರು ಚಿಕ್ಕಗಿಂದ ಹಾಕೊಂಡ್ಬಂದಿದ್ದೀನಿ ಅಂತ. ಕಲರ್ ಕೂಡ ಎಲ್ಲ ಮುಂಚೆನೇ ತೊಗೊಂಬಂದಿದ್ರು ಅನ್ಸುತ್ತೆ. ಚೆನ್ನಾಗಿ ಹಾಕಿದ್ದಾರೆ, ನೋಡೋಣ ಇರಿ. ಭಾಗ್ಯ ಅವರೇ, ನಿಮಗೆ ಹೇಗೆ ಅನಿಸ್ತಿದೆ ಹಬ್ಬ ದಿನ ಆಟ ಆಡಿರೋದು ಈ ರೀತಿ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ, ಅಷ್ಟೇನಾ? ಸರಿ, ಹೇಳಿ ನಿಮ್ಮ ರಂಗೋಲಿ ಬಗ್ಗೆ ಏನು ಹೇಳ್ತೀರಾ? ಏನು ಬೇಗ ಮುಗಿಲಿ ಅಂದ್ಕೊಂಡು ಅಷ್ಟು ಚಿಕ್ಕದಾಗಿ ಹಾಕಿರೋದು? ಟೈಮ್ ಕಡಿಮೆ ಆಗುತ್ತೆ ಬೇಗ ಅಂತ. ಇಂಟೆಲಿಜೆಂಟ್ ನೀವು ಒಂಥರ. ನೋಡೋಣ ಇರಿ. ಓ, ಇವ್ರು ನೋಡಿ ರಂಗೋಲಿ ಬಿಟ್ಟು ಅದ್ರ ಮೇಲೆ ದೀಪ ಕೂಡ ಹಚ್ಚಿಟ್ಟಿದ್ದಾರೆ. ಮತ್ತೆ ಹೇಳಿ, ನಿಮಗೆ ಹೇಗೆ ಅನಿಸ್ತದೆ? ನಮ್ಗೆ ತುಂಬ ಖುಷಿ ಆಯಿತು, ನೀವು ಬಂದು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಏನು ಹೇಳೋಕ್ಕಾಯ್ತಿಲ್ಲ, ತುಂಬ ಥ್ಯಾಂಕ್ಸ್ ನೀವು ಅವಕಾಶ ಕೊಟ್ಟಿದ್ದಕ್ಕೆ. ಏನಿದು ಆ್ಯಕ್ಚುಲಿ ಏನು ಬಿಡಿಸಿರೋದು? ಏನಿದು? ಇದು ಕಳಸ ಅಂತ ಬಿಡಿಸಿ, ಹಬ್ಬದ ದಿವಸ ಬಿಡಿಸಿರೋದು. ಚೆನ್ನಾಗಿ ಬಿಡಿಸಿದ್ದೀರಾ, ನೋಡೋಣ ಏನಾಗುತ್ತೆ ಅಂತ. ಅದೇನು ಬಣ್ಣ ಎಲ್ಲ ಅದು ಹಾಕಿರೋದ ಹೇಗೆ? ಕಡ್ಡಿ ಇತ್ತಲ್ಲ. ಮೇಡಮ್, ನೀವು ಇವಾಗಲೇ ನಗ್ತಾ ಇದ್ದೀರಾ ತುಂಬ ಖುಷಿಯಾಗಿ, ನಾಚ್ಕೊಳ್ತಿದ್ದೀರಾ. ಬನ್ನಿ ಹೋಗ್ಲಿ, ಬನ್ನಿ ಮೇಡಮ್, ನೀವು ಇಲ್ಲಿ ಬನ್ನಿ, ಇಲ್ಲಿ ಮುಂದಕ್ಕೆ ನಾಚ್ಕೊಂಬೇಡಿ, ಬನ್ನಿ ಇಲ್ಲಿ 1 ನಿಮಿಷ ಬನ್ನಿ. ಬನ್ನಿಮ್ಮ, ಬನ್ನಿ, ಹೋಗ್ಲಿ. ಯುಗಾದಿ ಹಬ್ಬದ ಶುಭಾಶಯಗಳು ಅನ್ನಿ. ಯುಗಾದಿ ಹಬ್ಬದ ಶುಭಾಶಯ. ನಿಮ್ಮ ಮನೆಗೆ ಬಂದರೆ ಊಟ ಹಾಕ್ತೀರಾ? ಇವಾಗ ಏನು ಮಾಡಿದ್ದೀರಾ ಅಡುಗೆ ಹಬ್ಬಕ್ಕೆ? ಬೇವು ಬೆಲ್ಲ ಹಬ್ಬಕ್ಕೆ. ನಿಮ್ಮ ಯಜಮಾನ್ರ ಹೆಸರು? ನಮ್ಮ ಯಜಮಾನ್ರ ಹೆಸರು ಶಿವಮಧು. ಹೇಳ್ಬೋದಾ? ನೋಡಿ, ಇದೆಲ್ಲ ಹೇಳ್ಬೋದು. ಹಂಗಾರೆ ಒಂದ್ಸಲ ಯುಗಾದಿ ಹಬ್ಬದ ಶುಭಾಶಯ ಅನ್ನಿ, ಹೇಳಿ. ಯುಗಾದಿ ಹಬ್ಬದ ಅಲ್ಲಿ ನಿಮ್ಮ ರಂಗೋಲಿ ಬಗ್ಗೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಹಚ್ಬೇಕಾಗಿತ್ತು. ಕಲರ್ ಹಚ್ಚಕ್ಕೆ ಟೈಮ್ ಸಾಕಾಗಿಲ್ಲ. ಫಸ್ಟ್ ಟೈಮ್ ಈ ಥರ ಎಲ್ಲ ಬಂದು ಮಾಡ್ತಾರೆ. ಅವರು ಫಸ್ಟ್ ಟೈಮೇ ನಿಮ್ಗೆ ನೋಡ್ತಾ ಇರೋದು. ನೀವು ಇವಾಗಲೇ ನಾಚ್ಕೊಂಡ್ಬಿಟ್ರೆ ಪಾಪ ಅವ್ರು ಹೆಂಗೆ ಅಂದ್ಕೊಳ್ಳಲ್ಲ. ಸೊ ಓಕೆ, ಇವಾಗ ಎಲ್ರದ್ದು ಆಯಿತು, ಎಲ್ರದ್ದು ರಂಗೋಲಿ ನೋಡಿದ್ದೀವಿ. ಬಟ್ ಎಲ್ಲ ರಂಗೋಲಿಲಿ ಯಾವ ರಂಗೋಲಿ ಬೆಸ್ಟು ಅನ್ನೋದನ್ನ ಈಗ ಡಿಸೈಡ್ ಮಾಡ್ತೀವಿ. ಡಿಸೈಡ್ ಮಾಡೋದ್ರ ಜೊತೆಗೆ ಈ ರಂಗೋಲಿಗೆ ಫಸ್ಟು ಮತ್ತು ಸೆಕೆಂಡ್ ಪ್ರೈಸ್ನ ಕೊಡ್ತಾರೆ. ಪ್ರೈಸ್ ಕೊಡೋಕ್ಕೆ ನಮ್ಮ ಜೊತೆ ಈ ನೆಟ್ಟಿಗೆರಹಳ್ಳಿಯ ಒಬ್ಬರು ಚೇರ್ಮ್ಯಾನ್ ಇದ್ದಾರೆ, ವೆಂಕಟೇಶ್ ಅಂತ. ಬನ್ನಿ ಸರ್. ಇಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ತೀವಿ, ಯಾರು ಬೇಜಾರು ಮಾಡ್ಕೊಬಾರ್ದು ಹಬ್ಬದ ದಿನ. ಯಾಕಂದರೆ 5 ಜನದಲ್ಲಿ ಇಬ್ಬರು ಮಾತ್ರ ಸೆಲೆಕ್ಟ್ ಆಗಿ ಸಾಧ್ಯ. ಭಾಗ್ಯ ಅವರೇ, ಬನ್ನಿ ಮುಂದೆ. ಭಾಗ್ಯ ಅವರು ಚೆನ್ನಾಗಿ ಹಾಕಿದ್ದಾರೆ, 2ನೇ ಪ್ರೈಸ್ ಗೆದ್ದಿದ್ದಾರೆ ಭಾಗ್ಯ ಅವರು. ಸರ್, ಈಗ ಫಸ್ಟು ಯಾರು ಅಂತ ಒಂದು ಹುಡ್ಕೋದಂಥದ್ದು ಹೇಳೋವಂಥದ್ದು. ಮೊದಲನೇ ಪ್ರೈಸ್ ತೊಗೊಂಡಿರೋರು ಸುಂದರಮ್ಮ ಅವರು. ಬನ್ನಿ, ತುಂಬ ಸುಂದರವಾಗಿ ಹಾಕಿದ್ದೀರಾ ರಂಗೋಲಿ. ಪ್ರೈಸ್ ತಗೊಳ್ಳಿ. ಓಕೆ, ರಂಗೋಲಿ ಕಾರ್ಯಕ್ರಮ ಮುಗೀತು. ಗೆದ್ದವ್ರು ಯಾರಂತ ನೋಡಿದ್ರಿ. ಹೋಪ್ಫುಲಿ ಎಲ್ಲ ಖುಷಿಯಾಗಿದ್ದೀರಾ ಅಂದ್ಕೊಳ್ತೀರಿ.
ಸೋತವ್ರಿಗೆ ಯಾರಿಗೂ ಬೇಜಾರ ಇಲ್ಲ. ಹಬ್ಬ ದಿನ ಎಲ್ಲರೂ ಒಂದು ಸ್ಪರ್ಧೆಯಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಬಟ್ ಗೆಲ್ಲಕ್ಕೆ ಇಬ್ಬರಿಗೆ ಮಾತ್ರ ಸಾಧ್ಯವಾಗಿತ್ತು. ತುಂಬ ಚೆನ್ನಾಗಿರೋರು ಕೊಟ್ಟಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಷ್ಟಕ್ಕೆ ಮುಗ್ದಿಲ್ಲ, ಇದು ಶುಭಾರಂಭ. ಕೇವಲ ರಂಗೋಲಿಯಿಂದ ಮಾತ್ರ. ಇನ್ನು ಮುಂದೆ ಸಾಕಷ್ಟು ದೊಡ್ಡ ದೊಡ್ಡ ಗೇಮ್ ಇದೆ. ನಿಮಗಿಂತ ಜಾಸ್ತಿ ನಿಮಗೆ ಪೈಪೋಟಿ ಕೂಡ ಗಂಡಸರೆಲ್ಲ ರೆಡಿ ಆಗಿದ್ದಾರೆ. ಅವ್ರದ್ದು ಕಾರ್ಯಕ್ರಮಗಳನ್ನ ನೋಡೋಣ.